ವಿನಂತಿ. ಅಭಿಮಾನ್ಯಗಳ ದೇವರುಗಳು, ನೀವೆಲ್ಲ ಕೇವಲ 2 ಮಾತಿನಲ್ಲಿ ನಾನು ಮುಗಿಸ್ಬಿಡ್ತೀನಿ. ಸಮಯ ಭಾಳ ಆದ ಕಾರಣ ಈ ದುರ್ಗಾ ಪರಮೇಶ್ವರಿ ಜಾತ್ರೆ ಅಂಗವಾಗಿ ಶ್ರೀ ಮಾರುತೇಶ್ವರ ನವ ನಾಟಕ ಕಲಾವಿದರು ಈ ಒಂದು ಕಲಾ ಪುಷ್ಪವನ್ನು ಸಮರ್ಪಿಸುತ್ತದೆ. ತಾವೆಲ್ಲ ಕಲಾಭಿಮಾನಿಗಳು ನೀವುಗಳು ಕಲಿತು ಅವರಿಗೆ ಪ್ರೋತ್ಸಾಹ ಮಾಡಬೇಕು, ಅವರಿಗೆ ಆಶೀರ್ವಾದ ಮಾಡಬೇಕು. ಈ ಸಮಯದ ಅಭಾವದ ಕಾರಣ ಹೆಚ್ಚಿಗೆ ಮಾತಾಡೋಕ್ಕೆ ಇಷ್ಟಪಡಲ್ಲ ನಾನು, ಆದ್ರೂ ಮಾತಾಡ್ಬೇಕಂತ ಸಂದರ್ಭ ಅದ. ತಾವೆಲ್ಲರೂ ಶಾಂತ ರೀತಿಯಿಂದ ಕುಳಿತುಕೊಂಡು ಈ ವೇದಿಕೆ ಮೇಲೆ ಗಣ್ಯಮಾನ್ಯಗಳು ತಾವೆಲ್ಲರೂ ಬಂದು ಶರಣಪ್ಪಣ್ಣವರು ವೇದಿಕೆ ಮ್ಯಾಗ ಈ ಒಂದು ಮಲ್ಲಿಕಾರ್ಜುನ ವಕೀಲರವರು ಇನ್ನು ಇವರು ನಮ್ಮವರೇ ಆದಂತಕ್ಕಂಥವ್ರು ಎಲ್ಲರೂ ವೇದಿಕೆ ಮ್ಯಾಗ ಬಂದು ಕುಳಿತುಕೊಂಡು ಈ ಒಂದು ಆಶೀರ್ವಾದ ಕಲಾವಿದ ನಾವು ಕಲಿತು ಅವ್ರಿಗೆ ಆಶೀರ್ವಾದ ಮಾಡಬೇಕಾಗಿದೆ, ಪ್ರೋತ್ಸಾಹ ಮಾಡಬೇಕಾಗಿದೆ. ಅದಕ್ಕೆ ಒಂದು ಮೂರ್ತಿ ಚಿಕ್ಕದಾದರೆ ಕೀರ್ತಿ ದೊಡ್ಡದಂತಕ್ಕಂಥ ಮಾತು ಭಾಳ ನಿಜವಾಗಿ. ಈ ಒಂದು 3 ಮೂರ್ತಿಗಳ ಊರು ಯಾವುದು? ಬ್ರಹ್ಮ ವಿಷ್ಣು ರುದ್ರ ಮೂರ್ತಿಗಳು ಅಂದರೆ ಮುರಾನ್ಪುರದಲ್ಲಿ ಯಾವುದಕ್ಕೂ ಕಡಿಮೆ ಇಲ್ಲ. ಇವತ್ತ ಕವಿಗಳು ಒಬ್ಬರಿಗೊಬ್ಬರು ಹುಡ್ತಾರ. ಇದೇ ಒಂದು ಪ್ರಥಮ ಕುಸುಮ ಒಂದು ಮಾರಿಕಾಂಬ ಜಾತ್ರೆಯಲ್ಲಿ ನಮ್ಮ ಮೋನೇಶ್ ನಾಯ್ಕ ಅವರು ವಕೀಲರು ಒಂದು ಆ ನಾಟಕ ಸಂದರ್ಭದಲ್ಲಿ ಅದು ಪ್ರಥಮ ಒಂದು ಕಾಣಿಕೆಯಾಗಿ ಕಲಾವಿದರು ಸಮರ್ಪಣೆ ಮಾಡಿದ್ರು. ಅದೇ ರೀತಿಯಾಗಿ ನಮ್ಮ ಮಲ್ಲಿಕಾರ್ಜುನ ನಾಯ್ಕ ಅವರು ಕೂಡ ಜೂನಿಯರ್ ಇಂಜಿನಿಯರ್ ಅವರು ಕೂಡ ಇವತ್ತ ಒಂದು ಈ ದರ್ಪದ ಸಾಮ್ರಾಜ್ಯದಲ್ಲಿ ಧರ್ಮದ ಕಲಿಗಳಂತಕ್ಕಂಥ ಮಾತು ಸುಂದರವಾದ ಸಾಮಾಜಿಕ ನಾಟಕವನ್ನು ಅವರು ರಚಿಸಿ ಈ ಒಂದು ಕಲಾ ಕುಸುಮವನ್ನು ತಮ್ಮೆಲ್ಲರಿಗೆ ಅರ್ಪಿತ ಮಾಡ್ತಾರೆ. ತಾವೆಲ್ಲರೂ ಪ್ರೋತ್ಸಾಹ ಮಾಡಬೇಕಾಗಿದೆ. ಇವತ್ತಿನ ದಿವಸ ಈ ಒಂದು ದುರ್ಗಾ ಪರಮೇಶ್ವರ ಆಶೀರ್ವಾದ ಸದಾ ಇರಲಿ. ನೀವುಗಳು ಕಲಿತವರಿಗೆ ಪ್ರೋತ್ಸಾಹ ಮಾಡ್ಬೇಕಂತ 2 ಮಾತುಗಳನ್ನು ಹೇಳ್ತೀನಿ. ಈ ಒಂದು ಯಶಸ್ವಿಯಾಗಿ ಈ ನಾಟಕವನ್ನು ತಾವು ಶಾಂತ ರೀತಿಯಿಂದ ಕುಳಿತುಕೊಂಡು ಈ ಒಂದು ಪ್ರೋತ್ಸಾಹ ಮಾಡಬೇಕಾಗಿ ಅಂತ ತಮ್ಮಲ್ಲಿ ವಿನಂತಿ ಸ್ವಯಂಭೂ ಇತ್ತು. ಅದೇ ರೀತಿಯಾಗಿ ನಮ್ಮ ಮೋನೇಶ್ ನಾಯ್ಕ ಅವರು ವಕೀಲ ಸಾಹೇಬ್ ಇಲ್ಲಿ ಬರಬೇಕು. ಇವತ್ತ ನಮ್ಮ ಮಲ್ಲಿಕಾರ್ಜುನ ಜೂನಿಯರ್ ಇಂಜಿನಿಯರ್ ಇವತ್ತ ಒಂದು ಮಠದ ವತಿಯಿಂದ ಎಲ್ಲರ ಪರವಾಗಿ ಇವತ್ತ ಅವರಿಗೆ ಧರ್ಮರಕ್ಷೆ ಆಶೀರ್ವಾದ ಮಾಡಬೇಕಾಗಿದೆ. ಆ ತಾಯಿ ಆಶೀರ್ವಾದ ಸದಾ ಇರಲಿ. ಇನ್ನು ಈ ಕಲಾ ಕುಸುಮವನ್ನು ಬರಲಿ. ನಾವು ಸಂತೋಷದ ವಿಷಯ, ನಮ್ಮ ಒಂದು ವೇದಿಕೆಯಲ್ಲಿ ಆಗಮನಾಗಿರ್ತಕ್ಕಂಥ ಗಣ್ಯ ಮಾನ್ಯರ ಪರವಾಗಿ ಮಠದ ಪರವಾಗಿ ಇವ ಆಶೀರ್ವಾದ ದುರ್ಗಾ ಪರಮೇಶ್ವರಿ ಶಾಂಭವಿ ಆಶೀರ್ವಾದ ಸದಾ ಇರಲಿ ಅಂತೇಳಿ ಇವರಿಗೆ ಶ್ರೀರಕ್ಷೆಯನ್ನು ಮಾಡಲಾಗುತ್ತದೆ. ವಿನಂತಿ. ಅಭಿಮಾನ್ಯಗಳ ದೇವರುಗಳು, ನೀವೆಲ್ಲ ಕೇವಲ 2 ಮಾತಿನಲ್ಲಿ ನಾನು ಮುಗಿಸ್ಬಿಡ್ತೀನಿ. ಸಮಯ ಭಾಳ ಆದ ಕಾರಣ ಈ ದುರ್ಗಾ ಪರಮೇಶ್ವರಿ ಜಾತ್ರೆ ಅಂಗವಾಗಿ ಶ್ರೀ ಮಾರುತೇಶ್ವರ ನವ ನಾಟಕ ಕಲಾವಿದರು ಈ ಒಂದು ಕಲಾ ಪುಷ್ಪವನ್ನು ಸಮರ್ಪಿಸುತ್ತದೆ. ತಾವೆಲ್ಲ ಕಲಾಭಿಮಾನಿಗಳು ನೀವುಗಳು ಕಲಿತು ಅವರಿಗೆ ಪ್ರೋತ್ಸಾಹ ಮಾಡಬೇಕು, ಅವರಿಗೆ ಆಶೀರ್ವಾದ ಮಾಡಬೇಕು. ಈ ಸಮಯದ ಅಭಾವದ ಕಾರಣ ಹೆಚ್ಚಿಗೆ ಮಾತಾಡೋಕ್ಕೆ ಇಷ್ಟಪಡಲ್ಲ ನಾನು, ಆದ್ರೂ ಮಾತಾಡ್ಬೇಕಂತ ಸಂದರ್ಭ ಅದ. ತಾವೆಲ್ಲರೂ ಶಾಂತ ರೀತಿಯಿಂದ ಕುಳಿತುಕೊಂಡು ಈ ವೇದಿಕೆ ಮೇಲೆ ಗಣ್ಯಮಾನ್ಯಗಳು ತಾವೆಲ್ಲರೂ ಬಂದು ಶರಣಪ್ಪಣ್ಣವರು ವೇದಿಕೆ ಮ್ಯಾಗ ಈ ಒಂದು ಮಲ್ಲಿಕಾರ್ಜುನ ವಕೀಲರವರು ಇನ್ನು ಇವರು ನಮ್ಮವರೇ ಆದಂತಕ್ಕಂಥವ್ರು ಎಲ್ಲರೂ ವೇದಿಕೆ ಮ್ಯಾಗ ಬಂದು ಕುಳಿತುಕೊಂಡು ಈ ಒಂದು ಆಶೀರ್ವಾದ ಕಲಾವಿದ ನಾವು ಕಲಿತು ಅವ್ರಿಗೆ ಆಶೀರ್ವಾದ ಮಾಡಬೇಕಾಗಿದೆ, ಪ್ರೋತ್ಸಾಹ ಮಾಡಬೇಕಾಗಿದೆ. ಅದಕ್ಕೆ ಒಂದು ಮೂರ್ತಿ ಚಿಕ್ಕದಾದರೆ ಕೀರ್ತಿ ದೊಡ್ಡದಂತಕ್ಕಂಥ ಮಾತು ಭಾಳ ನಿಜವಾಗಿ. ಈ ಒಂದು 3 ಮೂರ್ತಿಗಳ ಊರು ಯಾವುದು? ಬ್ರಹ್ಮ ವಿಷ್ಣು ರುದ್ರ ಮೂರ್ತಿಗಳು ಅಂದರೆ ಮುರಾನ್ಪುರದಲ್ಲಿ ಯಾವುದಕ್ಕೂ ಕಡಿಮೆ ಇಲ್ಲ. ಇವತ್ತ ಕವಿಗಳು ಒಬ್ಬರಿಗೊಬ್ಬರು ಹುಡ್ತಾರ. ಇದೇ ಒಂದು ಪ್ರಥಮ ಕುಸುಮ ಒಂದು ಮಾರಿಕಾಂಬ ಜಾತ್ರೆಯಲ್ಲಿ ನಮ್ಮ ಮೋನೇಶ್ ನಾಯ್ಕ ಅವರು ವಕೀಲರು ಒಂದು ಆ ನಾಟಕ ಸಂದರ್ಭದಲ್ಲಿ ಅದು ಪ್ರಥಮ ಒಂದು ಕಾಣಿಕೆಯಾಗಿ ಕಲಾವಿದರು ಸಮರ್ಪಣೆ ಮಾಡಿದ್ರು. ಅದೇ ರೀತಿಯಾಗಿ ನಮ್ಮ ಮಲ್ಲಿಕಾರ್ಜುನ ನಾಯ್ಕ ಅವರು ಕೂಡ ಜೂನಿಯರ್ ಇಂಜಿನಿಯರ್ ಅವರು ಕೂಡ ಇವತ್ತ ಒಂದು ಈ ದರ್ಪದ ಸಾಮ್ರಾಜ್ಯದಲ್ಲಿ ಧರ್ಮದ ಕಲಿಗಳಂತಕ್ಕಂಥ ಮಾತು ಸುಂದರವಾದ ಸಾಮಾಜಿಕ ನಾಟಕವನ್ನು ಅವರು ರಚಿಸಿ ಈ ಒಂದು ಕಲಾ ಕುಸುಮವನ್ನು ತಮ್ಮೆಲ್ಲರಿಗೆ ಅರ್ಪಿತ ಮಾಡ್ತಾರೆ. ತಾವೆಲ್ಲರೂ ಪ್ರೋತ್ಸಾಹ ಮಾಡಬೇಕಾಗಿದೆ. ಇವತ್ತಿನ ದಿವಸ ಈ ಒಂದು ದುರ್ಗಾ ಪರಮೇಶ್ವರ ಆಶೀರ್ವಾದ ಸದಾ ಇರಲಿ. ನೀವುಗಳು ಕಲಿತವರಿಗೆ ಪ್ರೋತ್ಸಾಹ ಮಾಡಬೇಕಂತ 2 ಮಾತುಗಳನ್ನು ಹೇಳ್ತೀನಿ. ಈ ಒಂದು ಯಶಸ್ವಿಯಾಗಿ ಈ ನಾಟಕವನ್ನು ತಾವು ಶಾಂತ ರೀತಿಯಿಂದ ಕುಳಿತುಕೊಂಡು ಈ ಒಂದು ಪ್ರೋತ್ಸಾಹ ಮಾಡಬೇಕಾಗಿ ಅಂತ ತಮ್ಮಲ್ಲಿ ವಿನಂತಿ ಸ್ವಯಂಭೂ ಇತ್ತು.
ಅದೇ ರೀತಿಯಾಗಿ ನಮ್ಮ ಮೋನೇಶ್ ನಾಯ್ಕ ಅವರು ಇಲ್ಲಿ ಮೋನೇಶ್ ನಾಯ್ಕ ಅವರು ವಕೀಲ ಸಾಹೇಬ್ ಇಲ್ಲಿ ಬರಬೇಕು. ಇವತ್ತ ನಮ್ಮ ಮಲ್ಲಿಕಾರ್ಜುನ ಜೂಡಿ ಇಂಜಿನಿಯರ್ ಇವತ್ತ ಒಂದು ಮಠದ ವತಿಯಿಂದ ಎಲ್ಲರ ಪರವಾಗಿ ಇವತ್ತ ಅವರಿಗೆ ಧರ್ಮರಕ್ಷೆ ಆಶೀರ್ವಾದ ಮಾಡಬೇಕಾಗಿದೆ. ಆ ತಾಯಿ ಆಶೀರ್ವಾದ ಸದಾ ಇರಲಿ. ಇನ್ನ ಈ ಕಲಾ ಕುಸುಮವನ್ನು ಬರಲಿ. ನಾವು ಸಂತೋಷದ ವಿಷಯ, ನಮ್ಮ ಒಂದು ವೇದಿಕೆಯಲ್ಲಿ ಆಗಮನ ಆಗಿರ್ತಕ್ಕಂಥ ಗಣ್ಯ ಮಾನ್ಯರ ಪರವಾಗಿ ಮಠದ ಪರವಾಗಿ ಇವ ಆಶೀರ್ವಾದ ದುರ್ಗ ಪರಮೇಶ್ವರಿ ಶಾಂಭವಿ ಆಶೀರ್ವಾದ ಸದಾ ಇರಲಿ ಅಂತೇಳಿ ಇವರಿಗೆ ಶ್ರೀರಕ್ಷೆಯನ್ನು ಮಾಡಲಾಗುತ್ತದೆ. ನಮ್ಮವರು ಹಿರಿಯರಾದಂಥ ಶರಣಪ್ಪ ಸಾಹೇಬರು ಮತ್ತು ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರಾದ ಎಲ್ಲ ಊರಿನ ಬಾಂಧವರು ಮತ್ತೆಲ್ಲ ಬಂದಂಥ ಎಲ್ಲ ಸಾಹಿತ್ಯ ಕುರಿತು ನಮ್ಮೂರ ಬರೆದಂಥ ನಾಟಕ ಮಲ್ಲಿಕಾರ್ಜುನ ದೇವರು ಒಳ್ಳೆಯ ಸುಸಜ್ಜಿತವಾಗಿದೆ. ದಯವಿಟ್ಟು ಸಾಹಿತ್ಯ ಕುರಿತು ಕೇಳ್ಕೊಳ್ಬೇಕಾಗಿ ವಿನಂತಿ. ಕನ್ನಡ ನಾಡಿನ ಜೀವನದಲ್ಲಿ ಕಾವೇರಿ
ನದಿಯೊಂದು ಸಾಗರದಲ್ಲಿ ನದಿಗೆಂದು ಸಂಗಮವು ತೌರಿನ ಮನೆಯೋದು ಗಂಡನ ಮನೆಯೊಂದು ಹೆಣ್ಣಿಗೆ ಇದೆಯೆಂದು ಜೀವನವು ತಂದೆಯು ತಾಯಿಯು ಅಣ್ಣನು ತಂಗಿಯು ಎಲ್ಲ ದೂರವು ಹೊಸ ಮನೆ ಹೊಸ ಜನ ಹೊಸ ಹೊಸ ಬಂಧವು ಅಲ್ಲೇ ಸಂತೋಷವು ಮನೆಯ ದೀಪವು ಬಾಳ ಸಂಗೀತವು ಮನಮೆಚ್ಚಿದ ಮಡದಿಯು ಸಿಕ್ಕಿದವು ಸ್ವರ್ಗ ಸಂಸಾರವು ಕನ್ನಡ ನಾಡಿನ ಜೀವನದಿ ಈ ಕಾವೇರಿ ಈ ಕಾವೇರಿ ಅನ್ನವ ನೀಡುವ ದೇವನದಿ ಈ ವೈಯಾರಿ ದೇವನದಿ ಈ ವೈಯಾರಿ ಈ ತಾಯಿಯೂ ನಕ್ಕರೆ ಸಂತೋಷದ ಸಕ್ಕರೆ ಮಮತೆಯ ಮಾತೆಗೆ ಭಾಗ್ಯದ ಗಂಗೆಗೆ ಮಾಡುವೆ ವಂದನೆ प्रवर्तते उत्तिष्ठ नरसात्मूल कर्तव्यं दैवमात्मिकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्ता त्रैलोक्यं मङ्गलं कुरु कौसल्या सुप्रजा रामपूर्वा सन्ध्या प्रवर्तते उत्तिष्ठ नरसात्मूल कर्तव्यं दैवमात्मिकम् उत्तिष्ठोत्तिष्ठ उत्तिष्ठ कमलाकान्ता त्रैलोक्यं मङ्गलं कुरु कौसल्या सुप्रजा रामपूर्वा सन्ध्या प्रवर्तते जन्माते नानन्बिनिन्ते ओ देवी निन्न नानन्बि बन्ದೆ ಕರುಣಿಸಿ ಕಾಯೇ ನನ್ನವ್ವ ದೇವಿಯೇ ಕರುಣಿಸಿ ಕಾಯೇ ನನ್ನವ್ವ ದೇವಿಯೇ ಓ ಜಗನ್ಮಾತೆ ನಾನಂಬಿನಿಂತೆ ಓ ದೇವಿ ನಿನ್ನ ನಾನಂಬಿ ಬಂದೆ ಕರುಣಿಸಿ ಕಾಯೇ ನನ್ನವ್ವ ದೇವಿಯೇ ಕರುಣಿಸಿ ಕಾಯೇ ನನ್ನವ್ವ ದೇವಿಯೇ ಓ ಜಗನ್ಮಾತೆ ನಾನಂಬಿನಿಂತೆ ಶಿವನ ಈ ಪ್ರತಿರೂಪ ಧರೆಗೆ ಅವತರಿಸಿ ಬಂದ ದೇವಿ ಶಿವನ ಈ ಪ್ರತಿರೂಪ ಧರೆಗೆ ಅವತರಿಸಿ ಬಂದ ದೇವಿ ದುಷ್ಟರ ಶಿಕ್ಷಿಸಿ ಶಿಷ್ಟರ ರಕ್ಷಿಸಿ ಉಮಾಮಹೇಶ್ವರಿಯೇ ಮಂಗಳಮೂರ್ತಿ ಮಹಾಮಹಿಮೆ ಓ ದೇವಿ ನಿನ್ನ ಕರುಣೆ ಓ ದೇವಿ ನಿನ್ನ ಕರುಣೆ ಓ ದೇವಿ ನಿನ್ನ ಕರುಣೆ ಓ ಜಗನ್ಮಾತೆ ನಾನಂಬಿನಿಂತೆ ಓ ದೇವಿ ನಿನ್ನ ನಾನಂಬಿ ಬಂದೆ ಕರುಣಿಸಿ ಕಾಯೇ ನನ್ನವ್ವ ದೇವಿಯೇ ಕರುಣಿಸಿ ಕಾಯೇ ನನ್ನವ್ವ ದೇವಿಯೇ ಓ ಜಗನ್ಮಾತೆ ಓ ಜಗನ್ಮಾತೆ ಓ ಜಗನ್ಮಾತೆ ದುರ್ಗಾ ಮಾತೆ ಈ ಭೂಮಿ ಮೇಲೆ ಜನಿಸಿ ಬಂದಿರುವ 84 ಕೋಟಿ ಜೀವರಾಶಿಗಳಿಗೆ ಅನ್ನ ಹಾಕಿ ಜಗದಲ್ಲಿರೋ ದುಷ್ಟರನ್ನು ಸಂಹರಿಸಿ ಶಿಷ್ಟರನ್ನು
ಪರಿಪಾಲಿಸುವ ನೀನು ಬಡತನದ ಹಗೆಯಲ್ಲಿ ಸಿಕ್ಕು ಒದ್ದಾಡ್ತಾ ಇರೋ ನಮ್ಮನ್ನು ಈ ಬಡತನದ ಬಂಧನದಿಂದ ಕಾಪಾಡಮ್ಮ ತಾಯಿ. ಈ ನಮ್ಮ ಮನೆತನದ ಘನತೆ ಹಾಗೂ ನನ್ನ ಪತಿ ದೇವರ ಸುಖ ಸಂಸಾರದ ಜೀವನವನ್ನು ಸಂತೋಷದಿಂದ ಇರುವಂತೆ ಅವರಿಗೆ ಆಶೀರ್ವಾದ ಮಾಡುತ್ತಾಯಿ. ನನ್ನ ಮೈದುನ ವಿಶ್ವ ಸಾಕಷ್ಟು ವಿದ್ಯೆ ಕೆಲಸರು ಕೆಲಸವಿಲ್ಲ, ಅವನಿಗೆ ಒಂದು ಒಳ್ಳೆಯ ಕೆಲಸ ಸಿಗುವಂತೆ ಮಾಡಿ ನನ್ನ ತಮ್ಮ ಕ್ರಾಂತಿ ಈ ಸಮಾಜದಲ್ಲಿ ಮುಂದೆ ಬಂದು ದೊಡ್ಡ ಅಧಿಕಾರಿ ಆಗುವಂತೆ ಮಾಡುತ್ತಾಯಿ. ಅಷ್ಟೇ ಅಲ್ಲದೆ ಬಡವರ ತಲೆ ಹೊಡೆದು ಕೊಪ್ಪಿ ನಿಂತಿರುವ ಧನಂಜಯನಿಗೆ ತಕ್ಕ ಶಿಕ್ಷೆ ಕೊಟ್ಟು ನಮ್ಮಂತ ಬಡವರನ್ನು ಕಾಪಾಡಮ್ಮ ತಾಯಿ ಅಂತ ನಿನಗೆ ಶರಗುಂಡಿ ಬೇಡ್ಕೊಳ್ತಾರೆ. ಸಾವಿತ್ರಿ, ಪೂಜೆ ಮುಗಿತೆ? ಮುಗಿತ್ ಬನ್ರಿ, ಇದಕ್ಕೆ ತಾನೇ ಮುಗಿತು. ಆ ದೇವರಿಗೆ ನಮಸ್ಕರಿಸಿ ಪ್ರಸಾದ ತೆಗೆದುಕೊಳ್ಳುವಂತೆ ಆ ತಾಯಿ ಆಶೀರ್ವಾದ ಮಾಡಿಕೊಳ್ಳಿ. ದುರ್ಗಾ ಮಾತೆ, ಇಡೀ ಬ್ರಹ್ಮಾಂಡವನ್ನೇ ನಿನ್ನ ಮಡಿಲಲ್ಲಿ ಇಟ್ಟುಕೊಂಡು ಸಾಕಿದ ಹಾಗೆ ನನ್ನನ್ನು ಸದಾ ಕಾಪಾಡು ತಾಯಿ, ಸದಾ ಕಾಪಾಡು. ನಂಬಿದವರನ್ನು ಯಾವತ್ತೂ ಕೈ ಬಿಡುವುದಿಲ್ಲ ರೀ ನಿನ್ನ ತಾಯಿ. ಸಾವಿತ್ರಿ, ಆ ದೇವರ ಹತ್ರ ಏನಂತ ಬೇಡಿಕೊಂಡಿರುವೆ? ಇನ್ನೇನಂತ ಬೇಡ್ಕೊಳ್ರಿ, ಇವತ್ತು ಆ ನನ್ನ ತಾಯಿ ದುರ್ಗಾ ಮಾತೆ ಜಾತೆ ಇರ್ಬೇನ್ರಿ. ಅದಕ್ಕೋಸ್ಕರ ನನ್ನ ಮೈದು ನನಗೆ ಒಂದು ಒಳ್ಳೆ ಕೆಲಸ ಸಿಗ್ಲಿ, ಒಂದು ಒಳ್ಳೆ ಮನೆತನದ ಹೆಣ್ಣು ಸಿಗ್ಲಿ, ಹಾಗೂ ನನ್ನ ತಮ್ಮ ಕ್ರಾಂತಿಯ ವಿದ್ಯಾಭ್ಯಾಸ ಚೆನ್ನಾಗಿ ನಡೀಲಿ ಅಂತ ಆ ದೇವಿ ಹತ್ರ ಬೇಡ್ಕೊಳ್ತಾ ಇದ್ದೇನೆ. ಸಾವಿತ್ರಿ, ನನ್ನ ತಮ್ಮನ ಮೇಲೆ ಹಾಗೂ ನಿನ್ನ ತಮ್ಮನ ಮೇಲೆ ತೋರುವ ನಿನ್ನ ಪ್ರೀತಿಯನ್ನು ನೋಡಿದರೆ ನಾನು ನಿನ್ನನ್ನು ಪಡೆದ ಧನ್ಯವಂತ ಸಾವಿತ್ರಿ, ಧನ್ಯವಂತ. ನಿಮ್ಮನ್ನು ಪಡಿಬೇಕಾದ್ರೆ ನಾನು 7 ಜನ್ಮ ಪುಣ್ಯ ಮಾಡಿ ಬಂದಿದ್ದೇನೆ ರೀ. ನಿಮ್ಮ ತಮ್ಮನ ಮೇಲಿಟ್ಟಿರುವ ಪ್ರೀತಿ, ನನ್ನ ತಮ್ಮನ ಮೇಲೆ ಇಟ್ಟಿರುವ ಕಾಳಜಿ, ಈ ಭೂಮಿ ತಾಯಿ ಮೇಲೆ ಇಟ್ಟಿರುವ ಅಗಾಧವಾದ ನಂಬಿಕೆ, ನಿಮ್ಮ ನ್ಯಾಯ ನಿಷ್ಠೆಗೆ ಆ ನನ್ನ ತಾಯಿ ದುರ್ಗಾ ಮಾತೆ ನಮ್ಮನ್ನು ಕೈ ಹಿಡಿದು ಕಾಪಾಡ್ತಾಳೆ ಕಣ್ರಿ. ಸಾವಿತ್ರಿ, ಈ ಮನೆಯ ಸೊಸೆಯಾಗಿ ಬಂದು ನನ್ನ ಬಾಳನ್ನು ಬೆಳಗಿದ ಬೆಳದಿಂಗಳ ಧ್ರುವಧಾರೆ ನೀನು. ಅದು ಅಷ್ಟೇ ಅಲ್ಲದೆ ನನ್ನ ತಮ್ಮನ ಮೇಲೆ ನೀನು ತೋರುವ ಪ್ರೀತಿ ನೋಡಿದರೆ ನಿನ್ನನ್ನು ಧರ್ಮ ಪತ್ನಿಯಾಗಿ ಪಡೆದ ನಾನೇ ಪುಣ್ಯವಂತ ಸಾವಿತ್ರಿ, ನಾನೇ ಪುಣ್ಯವಂತ. ಇದು ನನ್ನ ಕರ್ತವ್ಯ ಅಲ್ವೇನ್ರಿ? ನೋಡ್ರಿ, ಹುಟ್ಟಿದ ಮನೆಗೆ ಕೊಟ್ಟ ಮನೆಗೆ ಏಳಿಗೆಗಾಗಿ ಶ್ರಮಿಸುವುದೇ ಈ ಭಾರತ ನಾರಿಯರ ಪರಂಪರೆ ಅಲ್ವೇನ್ರಿ? ಎಷ್ಟಿದ್ದರೂ 4 ಅಕ್ಷರ ಕಲಿತ ಹೆಣ್ಣು ನೀನು. ಅದು ಇರಲಿ, ವಿಶ್ವ ಮನೆಯಲ್ಲಿ ಇಲ್ಲವೇ ತಾನೆ? ಆವಾಗ್ಲೇ ಹೊರಗಡೆ ಹೋಗಿ ಬರ್ತೀನಿ ಅದಕ್ಕೆ ಅಂತ ಹೋದವನು ಇಷ್ಟೊತ್ತಾದ್ರೂ ಬಂದಿಲ್ಲ. ಹೊರಗಡೆ ಈಗ ಯಾರು ಮನೆಯಲ್ಲಿಲ್ಲವೇ ತಾನೆ? ಇದ್ದರೆ ಹೊರ ಹುಟ್ಟಿದರಲ್ಲಿ ನಿನ್ನ ಪ್ರೇಮ ಕಂಡದಿಂದ ಒಂದು ಮೊದಲ ಗಾನ. ನನಗೆ ಚೆನ್ನಾಗಿ ಗೊತ್ತಿತ್ರಿ, ಮೈದುನ ಎಲ್ಲಿ ಅಂತ ಕೇಳಿದಾಗ್ಲೇ ನೀವು ಈ ರೀತಿ ನನ್ನ ಕೈಯಿಂದ ಹಾಡು ಹಾಡಿಸ್ತೀರಾ ಅಂತ. ಆಯ್ತು ರೀ, ದೊರೆಗಳ ಮಾತು ಮೀರೋರೇನ್ರಿ? ಧನ್ರಾಜ
ಒಂದು ಶ್ರೀಮಂತನ ಕೊನೆಯ ಸಾವಿತ್ರಿ, ನಮ್ಮ ವಿಶ್ವ ಬರುವ ಸಮಯವಾಯಿತು. ಬೇಗನೆ ಹೋಗಿ ಊಟಕ್ಕೆ ರೆಡಿ ಮಾಡು. ಆಯ್ತು ರೀ. ಅಮ್ಮ ದುರ್ಗಾ ಮಾತೆ ಕಣ್ತೆರೆದು ನೋಡಮ್ಮ. ಜಮೀನ್ದಾರರು ಮಾಡುವ ತಪ್ಪಾಳಿಕೆಯನ್ನು ತಾನು ಯಾವುದೋ ಫ್ಯಾಕ್ಟರಿ ಕಟ್ಟುವ ಸಲುವಾಗಿ ನಮ್ಮಂತ ಬಡವರ ಆಶ್ರಯ ಬೇಕಾಯಿತಂತೆ. ಸಾವಿರಾರು ಜನಗಳಿಗೆ ಅನ್ನ ಈ ಫಲವತ್ತಾದ ಭೂಮಿಯ ಬೇಕಂತೆ. ಹೀಗೆ ಬಡವರ ಮೇಲೆ ಈ ದೌರ್ಜನ್ಯ ಮಾಡುತ್ತಾ ಹೋದರೆ ನಮ್ಮಂತ ಬಡಪಾಯಿ ಎಲ್ಲಿದೆ ಅಮ್ಮ? ಆಸರೆ ಎಲ್ಲಿದೆ? ಇದಕ್ಕೆ ಏನಾದರೂ ಒಂದು ನೀನು ದಾರಿ ತೋರಿಸಬೇಕಮ್ಮ, ದಾರಿ ತೋರಿಸಬೇಕು. ಯಾಕ್ರಿ, ಏನಾಯ್ತು ನಿಮ್ಗೆ? ಯಾಕೋ ಏನೋ ಇಷ್ಟೊಂದು ಕೋಪದಿಂದ ಮಾತಾಡ್ತಾ ಇದ್ದೀರಲ್ಲ, ಏನಾಯ್ತ್ರಿ? ಏನಿಲ್ಲ ಸಾವಿತ್ರಿ, ನಮ್ಮ ಜಮೀನ್ದಾರ ಧನಂಜಯರು ಯಾವುದೋ ಫ್ಯಾಕ್ಟರಿ ಕಟ್ಟು ಸಲುವಾಗಿ ನಮ್ಮನ್ನು ಸಭೆಗೆ ಬರಲು ಹೇಳಿದ್ದಾನೆ. ಅಲ್ಲಿ ಏನಾದರೂ ಜಗಳವಾಗಬಹುದೇನೋ ಎಂದು ಅನಿಸುತ್ತೆ. ಏನ್ರಿ ನೀವು ಆ ಶ್ರೀಮಂತರನ್ನ ನೀವ್ ಯಾಕ್ರಿ ಎದುರಾಗಿ ಕೊಡ್ಕೋದ್ರಿ? ಮುಖವೇ ಅವರು ಶ್ರೀಮಂತರು, ನಾವು ಬಡವರು. ಅವರ ಕೆಲಸ ಆಗ್ಬೇಕು ಅಂದ್ರೆ ಏನು ಮಾಡೋದಕ್ಕೂ ವಿಚಾರ ಮಾಡೋದಿಲ್ರಿ. ಹಿರಿಯರು ಹೇಳಿಲ್ವೇನ್ರಿ, ದುಷ್ಟರನ್ನು ಕಂಡು ದೂರ ಇರು ಅಂತ? ನಾನೇಕೆ ಎದುರಾಗಿಕೊಳ್ಳಲು ಸಾವಿತ್ರಿ? ಎಲ್ಲ ರೈತರನ್ನು ಕರೆಸುವಾಗ ಅಲ್ಲಿ ಏನಾದರೂ ಗಲಾಟೆ ಆಗಬಹುದೆಂದು ಅನಿಸುತ್ತದೆ. ಆಯ್ತು ಕಣ್ಣು. ನೋಡ್ರಿ, ಅಲ್ಲಿ ನನ್ನ ಮೈದನ ವಿಶ್ವ ಬಂದೇ ಬಿಟ್ಟ. ಅಣ್ಣ ಅತ್ತಿಗೆ ನನಗೆ ದುರ್ಗಾ ಪರಮೇಶ್ವರಿ ನಿನಗೆ ಒಳ್ಳೆಯದನ್ನು ಮಾಡಲಿ. ಸೂರ್ಯ ಬಂದಾಗ ಹಗಲಲ್ಲಿ ಬೆಳಕು, ಚಂದ್ರ ಬಂದಾಗ ಇರುಳಲ್ಲಿ ಬೆಳಕು. ದೇವಲೋಕದಂತೆ ಇರುವ ಈ ನಮ್ಮ ಮನೆಯಲ್ಲಿ ಪಾರ್ವತಿ ಪರ ಶಿವನಂತೆ ಅಣ್ಣ ಎತ್ತಿಗೆ ಇರುವಾಗ ನನಗೆ ಹಗಲಿರಲು ಬೆಳಕಣ್ಣ. ಅಣ್ಣ, ಈ ನಿಮ್ಮ ಆಶೀರ್ವಾದ ಸದಾ ಇದ್ದು ನಿಮ್ಮ ಜೊತೆ ಕಾಯುತ್ತಿದೆ ಅಣ್ಣ. ಒಳ್ಳೆಯದಾಗಲಿ ವಿಶ್ವ. ಯಾಕೆ ಇಷ್ಟೊಂದು ಲೇಟು? ಅಣ್ಣ, ಈ ಊರಿನಲ್ಲಿ ಯಾವುದೋ ಫ್ಯಾಕ್ಟರಿ ಕಟ್ಟಲು ಹೊರಟಿದ್ದಾನಂತೆ ಆ ಜಮೀನ್ದಾರ. ಅದಕ್ಕೆ ಜನಗಳು ಮಾತನಾಡುತ್ತಿದ್ದರು, ಅದಕ್ಕೆ ಬರಲು ತಡವಾಯಿತಪ್ಪ. ವಿಶ್ವ, ಆ ವಿಷಯದ ಬಗ್ಗೆ ನೀನೇಕೆ ಚರ್ಚೆ ಮಾಡಲು ಹೋಗಿರುವೆ? ನೀನು ಮೊದಲೇ ಮುಂಗೋಪಿ. ಅಲ್ಲಿ ಏನಾದರೂ ಗಲಾಟೆ ಆದರೆ ನನಗೆ ತಡೆದುಕೊಳ್ಳುವ ಶಕ್ತಿ ಇಲ್ಲ. ಗೊತ್ತಣ, ಅವನೊಬ್ಬ ಬಡವರ ರಕ್ತ ಹೀರಲು ಹುಟ್ಟಿರುವ ತಿಗಣಿ ಅಂತ. ಯಾವುದೇ ಸಂಚು ಇಲ್ಲದೆ ಯಾವುದೇ ಕೆಲಸ ಮಾಡುವುದಿಲ್ಲ ಅವನು. ಅಂದುಕೊಂಡ ವಿಷಯದ ಬಗ್ಗೆ ಚರ್ಚೆ ಮಾಡಲು ಮೀಟಿಂಗ್ ಬೇರೆ ಕರೆದನಂತೆ. ಅಲ್ಲಿ ಏನಾದರೂ ಖಂಡಿತ ಮೋಸವಾದರೂ ನಾನು ಬಿಡುವುದಿಲ್ಲಣ್ಣ. ನೋಡು ವಿಶ್ವ, ಬಡವನ ಕೋಪ ದವಡಿಗೆ ಮೂಲ. ಬಡವನಾದ ಕೋಪ ನಮಗೆ ಕೆಟ್ಟು ಕೊಡುತ್ತದೆ ವಿನ ಅವರಿಗೇನು ಕೊಡುವುದಿಲ್ಲ. ಶ್ರೀಮಂತರು ಎಂತ ಕೆಟ್ಟ ಕೆಲಸ ಮಾಡಲು ಎಸುವುದಿಲ್ಲ. ಅದರಿಂದ ನಿನಗೇನಾದರೆ ನನ್ನನಿಗೆ ಸಹಿಸಿಕೊಳ್ಳುವ ಶಕ್ತಿ ಇಲ್ಲ ವಿಶ್ವ, ಶಕ್ತಿ ಇಲ್ಲ. ನಾವು ಇದೇ ರೀತಿ ಎದುರುದು ಎಂಬ ಧೈರ್ಯದಿಂದಲೇ ಅವನ
ಅವನು ಕಂಡವರ ಆಸ್ತಿ ಒಡೆದು ಸುತ್ತ 10 ಊರಿಗೆ ಜಮೀನ್ದಾರನಾಗಿದ್ದಾನೆ. ವಿಶ್ವ, ಏನಪ್ಪ ನೀನು? ನಿಮ್ಮ ಅಣ್ಣ ಹೇಳುವ ಮಾತನ್ನು ಕೇಳಪ್ಪ. ನಿಮ್ಮ ಅಣ್ಣ ಹೇಳ್ತಾ ಇರೋದು ನಿನ್ನ ಒಳ್ಳೇದಕ್ಕೆ ಅಲ್ವೇನು? ಆಯ್ತು ಅತ್ತಿಗೆ, ನೀವಿನ್ನು ಚಿಂತಿಸಬೇಡಿ. ಕ್ರಾಂತಿ ಕಾಲೇಜು ಮುಗಿಸಿಕೊಂಡು ಬರ್ತಿದ್ದಾನೆ ಅಂತ ಈಗ ಫೋನ್ ಮಾಡಿದ್ದಾನೆ. ಈಗ ಬಂದರು ಬರಬಹುದು. ಹೌದಪ್ಪ, ನನಗೂ ಕೂಡ ಈ ಸುದ್ದಿ ತಿಳಿಸಿದ್ದಾನೆ. ಇಷ್ಟರಲ್ಲೇ ಬಂದ್ರು ಬರ್ಬೋದು. ನಾನು ಅವನಾಗಿ ಕಾಯ್ತಾ ಇದ್ದೀನಿ. ನೋಡಪ್ಪ, ನೆನೆಸುವಷ್ಟರಲ್ಲಿ ನನ್ನ ತಮ್ಮ ಕ್ರಾಂತಿ ಬಂದೇ ಬಿಟ್ಟ. ಹೌದು ಅತ್ತಿಗೆ, ಬಂದೇ ಬಿಟ್ಟ. ಅತ್ತ ಮಾವ, ನನಗೆ ಆಶೀರ್ವಾದ. 100 ಕಾಲ ಸುಖವಾಗಿ ಬಾಳು. ಕ್ರಾಂತಿ, ಹೇಗಿದ್ದೀಯಪ್ಪ? ನಾನು ಚೆನ್ನಾಗಿದ್ದೀನಿ ಅಕ್ಕ, ನೀವು ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಪ್ಪ. ಯಾಕಪ್ಪ ಮನೆಗೆ ಬರೋದಕ್ಕೆ ಇಷ್ಟೊಂದು ತಡ ಮಾಡ್ತಾ ಇದ್ದೀಯಾ? ಹೌದಕ್ಕ, ಟ್ರೈನ್ ಸ್ವಲ್ಪ ತಡವಾಗಿ ಬಂತು, ಅದಕ್ಕಾಗಿ ತಡವಾಯಿತಕ್ಕ ಬರಲು. ಅಂದ ಹಾಗೆ ನಿನ್ನ ವಿದ್ಯಾಭ್ಯಾಸ ಚೆನ್ನಾಗಿ ನಡೆದಿದ್ದಾನೆ? ಎಲ್ಲ ಚೆನ್ನಾಗಿ ನಡೆದಿದ್ದಕ್ಕ. ಇವಾಗ ತಾನೇ ಫೈನಲ್ ಇಯರ್ ಎಕ್ಸಾಮ್ ಮುಗಿಸಿಕೊಂಡು ಈಗ ತಾನೇ ಬಂದಿರುತ್ತೇನೆ. ನೋಡಪ್ಪ ಕ್ರಾಂತಿ, ನೀನು ನಿಮ್ಮ ಅಕ್ಕನ ಪ್ರೀತಿ ವಾತ್ಸಲ್ಯ ನೋಡಿದರೆ ಮುಟ್ಟಿದಂತೆ ಕಾಣುತ್ತಿದೆ. ಇರುವುದನ್ನು ಮರ್ತೇ ಬಿಟ್ಟಿರಾ? ಚೇಚೆ, ಹಾಗೇನಿಲ್ಲ ರೀ. ನಿಮ್ಮನ್ನು ಮರೆಯೋದಕ್ಕೆ ಸಾಧ್ಯವಿಲ್ರಿ. ಏನೋ ನಮ್ಮ ತಮ್ಮ ಬಹಳ ದಿನ ಮನೆಗೆ ಬಂದಿದ್ದಾನೆ, ಅದಕ್ಕೋಸ್ಕರ ಅವನ ಯೋಗಕ್ಷೇಮ ವಿಚಾರ ಮಾಡ್ತಾ ಇದೆ ಅಷ್ಟೇ ಕಣ್ರಿ. ಮಾವ, ಸಾಕ್ಷಾತ್ ದೇವರಂತ ನಿಮ್ಮನ್ನು ಅದು ಹೇಗೆ ಮರೆಯಲು ಸಾಧ್ಯ? ನಾವು ಚಿಕ್ಕವರಿದ್ದಾಗ ನನ್ನ ತಂದೆ ತಾಯಿನ ಕಳೆದುಕೊಂಡು ಬೀದಿ ಭಿಕ್ಷೆ ಹರಿಯುತ್ತಿರುವಾಗ ಅಂತ ಸಮಯದಲ್ಲಿ ನಮ್ಮ ತಬ್ಬಲಿಯಾದ ನಮ್ಮ ಅಕ್ಕನನ್ನು ಸುಂದರವಾದ ಬಾಳು ಕೊಟ್ಟು ಈ ಊರು ಜನರು ನೋಡಿದಾಗೆ ಓದುತ್ತಿದ್ದು. ಅಂತ ಸಮಯದಲ್ಲಿ ನೀವು ನನ್ನ ಅಕ್ಕನನ್ನೇ ಬಾಳಿ ಕೊಟ್ಟು ಈ ಊರಿನ ಜನರ ಮುಂದೆ ಬದುಕುವಂತ ಮಾಡಿದ ಧರ್ಮರಾಯರು ನೀವು. ಹೌದು ರೀ, ನನ್ನ ತಮ್ಮ ಹೇಳ್ತಾ ಇರೋ ಮಾತು ನಿಜವಿದೆ. ನೋಡ್ರಿ, ಆನೆ ನದಿಗೆ ಇಳಿದಾಗ ಮೊಸಳೆಯೊಂದು ಅದರ ಕಾಲು ಹಿಡಿತಂತೆ. ಆಗ ಸಾಕ್ಷಾತ್ ಆ ವಿಷ್ಣು ಪರಮಾತ್ಮನೆ ಬಂದು ಆ ಆನೆಯನ್ನು ಕಾಪಾಡಿದಂತೆ. ಈ ದುಷ್ಟ ಸಮಾಜದಲ್ಲಿ ಕೀಚಕರಿಂದ ನನ್ನನ್ನು ಕಾಪಾಡಿದ ಪರಮಾತ್ಮರು ರೀ. ನಿಮ್ಮನ್ನು ಮರೆಯೋದಕ್ಕೆ ಎಂದಾದ್ರೂ ಸಾಧ್ಯವೇನ್ರಿ? ನೋಡು ಸಾವಿತ್ರಿ, ನೀನು ನಿನ್ನ ತಮ್ಮ ತುಂಬಾ ಚೆನ್ನಾಗಿ ಮಾತನಾಡುವುದನ್ನು ಕಲಿತಿದ್ದೀರಿ. ಅಂತ ದೊಡ್ಡ ಮಾತುಗಳನ್ನು ಹೇಳಬೇಡ. ಕ್ರಾಂತಿ, ಸಾವಿತ್ರಿ, ಕ್ರಾಂತಿ ಪ್ರಯಾಣ ಮಾಡಿ ತುಂಬಾ ಬೆಳೆದಿರುತ್ತಾನೆ. ಊಟಕ್ಕೆ ಬೇಗನೆ ಹೋಗಿ ಊಟಕ್ಕೆ ರೆಡಿ ಮಾಡು. ಹೌದು ಅಕ್ಕ, ಹೊಟ್ಟೆ ತುಂಬಾ ಹಸಿತಾ ಇದೆ. ಊಟಕ್ಕೆ ಬಡಿಸಿ ಬಾರಕ್ಕ. ನನಗೆ ಗೊತ್ತು ಕಣೋ, ಗಣಪತಿ ಅಂತ ಹೊಟ್ಟೆ ಇಟ್ಕೊಂಡಿದ್ಯಾ. ಅಲ್ಲಿ ಹೇಗೆ ಸರಿಯಾಗಿ ಊಟ ಮಾಡ್ತಿದ್ವೋ ಇಲ್ವೋ ನನಗೆ ಗೊತ್ತಿಲ್ಲ. ಈಗ ಬಿಸಿ ಬಿಸಿಯಾದ ಅಡುಗೆ ಮಾಡ್ತಾರೆ, ಏನು ವಿಚಾರ ಮಾಡದೆ ಚೆನ್ನಾಗಿ ಊಟ ಮಾಡ, ಸರಿನಾ? ಹೇಳೋ ವಿಶ್ವ, ಹೇಗಿದೀಯಾ? ಹಲೋ ಕ್ರಾಂತಿ, ನಾನು ಚೆನ್ನಾಗಿದ್ದೇನೆ. ನೀವು ಚೆನ್ನಾಗಿದ್ದೀಯಾ? ವಿಶ್ವ, ಹೊಟ್ಟೆ ತುಂಬಾ ಹಸಿತಾ ಇದೆ. ಊಟ ಮಾಡಿ, ಆಮೇಲೆ ನಿನ್ನ ಜೊತೆ ಮಾತಾಡೋದು ತುಂಬಾ ಇದೆ. ಮಾತಾಡೋಣ. ನಡಿ ಕ್ರಾಂತಿ, ಊಟ ಮಾಡೋಣ. ಊಟ ಮಾಡುವ ಮೊದಲು ನಾವೆಲ್ಲರೂ ಇದೇ ಸಂತೋಷದ ಸಮಯಕ್ಕೆ ಹಾಡಿ ಕುಣಿಯೋಣ. ಆಮೇಲೆ ಊಟ ಬಡಿಸ್ತೇನೆ, ಓಕೆನಾ? ಓಕೆ ಅತ್ತಿಗೆ. ನಗು
ಕಾರ್ಯಕ್ರಮ ತುಂಬಾ ಸುಸ್ತಾಗಿದ್ರೆ ಊಟ ಮಾಡ್ತೀರಿ, ಊಟ ಮಾಡಿ. ಆಯ್ತು ನಡೀರಿ ಓಡು ಎಲ್ಲರೂ ಊಟ ಆಕಾಶದಲ್ಲಿ ಹಾರಾಡುತ್ತಿರುವ ಗರುಡನು ಭೂಮಂಡಲದಲ್ಲಿ ಚಂದ್ರಪಗಳ ರಾಶಿಯನ್ನು ನೋಡಿ ಕ್ಷಣಭರದಲ್ಲಿ ತನ್ನ ಕಾಲುಗಳಿಂದ
ಚಕೋರಿಯಲ್ಲಿ ನಚಿಸುವಂತ ರೂಪವನ್ನತ್ತು ನಿಂತಿದ್ದಾಳೆ ಆ ಜಮೀನ್ದಾರ್ ಧನುಂಜಯನ ಮೂರ್ತಿನ ಮಗಳು ರಾಧ. ಜಮೀನ್ದಾರ, ನಿನ್ನ ಮಗಳ ಶೀಲ ಎಣಿಸಿ ನನ್ನನ್ನು ಕೊಲೆ ಮಾಡಿ ಇಡೀ ತರುವ ಆಸ್ತಿಗೆ ನನ್ನ ವಶಕ್ಕೆ ಪಡೆದುಕೊಂಡು ನಾನೇ ಸುತ್ತೂರಿಯ ಜಮೀನ್ದಾರನಾಗಿ ಬೆಳೆದ ಹೋದರೆ ನನ್ನ ಹೆಸರು ಕಣ್ಣಿಟ್ಟಬೇಕೆಂದು ಕ್ಷಣ ಮಾತ್ರದಲ್ಲಿ ಸಾಧಿಸಿ ತೋರಿಸಬಲ್ಲ ಕೆಲಸ ನೀವು ನಾವು ಮಂದಿ ಇಂಥ ಪರಿ ಬೈತರ ಬಾಯಿಗೆ ಬಂದಂಗೆ ಬೈಸಂತ ನೋಡಿ ಬಂದ್ಬಿಟ್ಟು ನೋಡಿ ಅಲ್ರಿ. ಹಿಂದಿನ ಕಾಲದಾಗ ಮಂದಿ ಕಂದಿಲ್ ಹಚ್ಕೊಂಡು ಚಿಮಣಿ ಹಚ್ಕೊಂಡು ಇರ್ತಿದ್ರು, ಕರೆಂಟ್ ಅವಶ್ಯಕತೆನೇ ಇದ್ದಿಲ್ಲ. ಆದ್ರೆ ಈಗಿನ ಕಾಲದ ಮಂದ್ಯಾರ ರೊಕ್ಕ ಇಲ್ಲಂದ್ರೆ ಇರ್ತಾವ, ಊಟ ಬಿಡಂದ್ರೆ ಬಿಡ್ತಾರ, ಹೆಂಡ್ರು ಮಕ್ಕಳ ಬಿಡಂದ್ರೆ ಬಿಡ್ತಾರ. ಆದ್ರ ನಮ್ಮ ಕರೆಂಟ್ ಹೋದ್ರೆ ಬಿಡೋದೇ ಇಲ್ಲ ನೋಡಿ, 1 ನಿಮಿಷ ಬಿಡೋದು. ಆದ್ರ ಫೋನ್ ಹಚ್ಚಿ ಏನು ಬೈತಾರೆ ಕರೆಂಟ್ ಹೋದ್ರೆ, ಅದ್ರಾಗ ಊರ್ ತುಂಬ ದಾಮಿ ಹೆಚ್ಚಾಗಿ ಹೋಗ್ಬಿಟ್ಟವ. ಯಾಕೆ ನಿನ್ನೆ ಕೆಳಗಾಡು ಕಲ್ಲವ್ವ ಫೋನ್ ಹಚ್ಚಿ ಏನಂತ ಬೈತಾಳ, ಇದು ಬಾಲ್ಯ ನಿನಗೆ ಒತ್ತೋಗಿತ್ತು ಆಗಲ್ಲಲು, ನಾಳೆ ಪಿಸಿರ ಪಿಂಡ್ರಿಕೆ ಅಂತ. ಅಲ್ರಿ ನಾವೇನ್ ಬೇಕಂತ ತೆಗ್ತೀವನ್ರಿ ಕರೆಂಟ್. ನಮಗೂ ಇಷ್ಟು ಹಾಕೋದು ತೆಗಿಯೋದು ಇರ್ತದಪ್ಪ ಕೆಲಸ. ಕಂಬ ಹತ್ಬೇಕು, ಬೀಜ ಕಿತ್ಬೇಕು, ಹಾಕೋ ಕೆಲಸ ಇರ್ತಾವ. ಅದಕ್ಕೆ ಬೇಯದೆ ಅದು ಬಿಡ್ರಿ. ಈ ಊರಾಗ ನಮ್ಮ ಕೆಲಸ ಏನಪ್ಪ ಅಂದ್ರೆ, ಯಾರಿಗೆ ಕರೆಂಟ್ ಇಲ್ಲ ಅವ್ರಿಗೆ ಕರೆಂಟ್ ಮಾಡೋದು, ಯಾರು ಕರೆಂಟ್ ಬಿಲ್ ಕಟ್ಟೋದಿಲ್ಲ ಕಟ್ ಮಾಡೋದು. ಆದ್ರೆ ಈ ಊರಾಗ ನನ್ನ ಮಗನ್ ತರ ಮೊಮ್ಮಗನ್ ತರ ಬಹಳ ಪ್ರೀತಿಯಿಂದ ನೋಡ್ತಾರ ನೋಡ್ರಿ. ಆದ್ರೆ ಒಂದೇ ಒಂದು ಬೇಜಾರು ಏನಂದ್ರೆ, ನಮಗಿನ್ನು ಮದುವೆನೂ ಇಲ್ಲ, ಮುಂಜಿನೂ ಇಲ್ಲ. ಲಗ್ನ ಆಗ್ಬೇಕಂದ್ರೆ ಒಂದು ಹುಡುಗಿ ಒಬ್ಬ ಹುಡುಗಿ ಮಸ್ತ್ ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಟೋಪಿ ಹಾಕೊಂಡು ಬರಕತ್ತಾಳ. ಈಗೀಗೇನ ನಮ್ಮ ಕರೆಂಟ್ ಬಿಟ್ಟು ಚೆಕ್ ಮಾಡಮ್, ಏನ್ ಅರ್ಥಿಂಗ್ ಆಗ್ತದ ಇಲ್ಲ ಅಂತ ನೋಡಮ್. ಹುಡುಗರಿಗೆ ಕೈ ಮುಗಿದು ಹುಡುಗರಿಗೆ ಕೈ ಮುಗಿದು ಕಣ್ಕೊಟ್ಟೆ ನಾವು ಜೀವನ ಮಾಡುತ್ತೀವಿ ಹಳಗಳ ಹಿಡಗಾದ್ವಿ ಜೀವನ ಮಾಡುತ್ತೀವಿ ಹಳಗಳ ಹಿಡಗಾದ್ವಿ
ಹೂವ ಮುಡಿದಾಳ ಕಾಲದ ಕೈಯ ದೊಡ್ಡಾಳ ಮಲ್ಲಿಗೆ ಹೂವ ಮುಡಿದಾಳ ಕಳ್ಳ 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 ಹರಿದಾಳ ಏನೇ ದೈಡ ಜಡ ನೋಡಿ ನಗದಾಳ ನೋಡಿ ನಗದಾಳ ನೋಡಿ ನಗದಾಳ ಚಂದ ವ್ಯವಸ್ಥೆ ಯಾವಸ್ತ ತಡಿಯಪ್ಪ ಈಗ ಬಂದಾನ ಹುಟ್ಟಿದ ಊರಿಗೆ ಹೋದರ ನನ್ನ ಕಟ್ಟಿ ಬಡಿತಾರ ಕೊಟ್ಟ ಮನೆಗೆ ಹೋಗಿ ನೀನು ನೆಟ್ಟಗ ಮಾಡು ಸಂಸಾರ. ಹುಟ್ಟಿದ ಊರಿಗೆ ಹೋದರ ನನ್ನ ಕಟ್ಟಿ ಬಡಿತಾರ ಕೊಟ್ಟ ಮನೆಗೆ ಹೋಗಿ ನೀನು ನೆಟ್ಟಗ ಮಾಡಿದ ಸಂಸಾರ. ನಿನ್ನ ಸಲುವಾಗಿ ತಂದೆ ತಾಯಿಗೆ ಆಗಿಲ್ಲ ದೂರ. ಇವ ಯಾವ್ಲೇ ಇವ ನಾವು ಬರೋ ಹಾದಿಗೆ ಅಡ್ಡ ನಿಂತಾನಲ್ಲ. ಹಲೋ ಎಕ್ಸ್ಕ್ಯೂಸ್ ಮೀ, ಹೂ ಆರ್ ಯು ಮ್ಯಾನ್? Hello, ಸ್ವಲ್ಪ ದಾರಿ ಹುಡುಗಿ. ಬಿಟ್ಟು ನೀಡಲ್ಲ ತೋರಿಸ್ತಾನೆ. ನೀನು ಗಂಡ ವೇಷದಲ್ಲಿ ಬಹಳ ಬ್ಯೂಟಿಫುಲ್ ಆಗಿ ಕಾಣಕತ್ತಿ. ಆದ್ರೆ ದಾರಿ ಬಿಡಕ್ ನನಗೆ ಮನಸ್ಸೇ ಬರವಲ್ತು. ಲೇ, ನೀ ಇಷ್ಟ ಅಡ್ಡ ದಾರಿಗೆ ನಿಂತಿದ್ದ ಕರೆ ಆತಂದ್ರ ನನ್ನ ಬ್ಯಾಟಿ ತಪ್ಪಿಸ್ಕೊಂಡು ಓಡೋಕತ್ತಿ. ಬ್ಯಾಟಿ ಹಿಡ್ಯಾಕ ಬಂದಿ ನಾ ಬ್ಯಾಟಿ. ಏ ಬ್ಯಾಟೆ ಹಿಡಿಯಕ್ಕೆ ಆಡದೂರ್ಲಿಂದ ಬಂದಿದ್ದೆ, ಇಲ್ಲಿಂದ ಒಡದ್ ತೋರ್ಸಲ ಒಡದ್ ತೋರಿಸ್ತೀಯ? ಲೇ, ನಿಂತಲ್ಲಿ ನನ್ನ ಕೈಯಾಗದು ಸಾಯಾಗದನೆ ನಿಮ್ಮ ಮನೆಗೆ ನಿಮ್ಮ ಅಪ್ಪ ಸಾಕಿದ ಬ್ಯಾಟಿ ಮಾಡಿ ಅನ್ಲೇ ತೋರ್ಸಲ ಹುಡುಗಿ ಹೊಡೆದು. ತಡಪ್ಪ, ನೀನು ಗಂಡಸ ಆಗಿದ್ರ ಹಾ. ಇಲ್ಲಿಂದ ಬ್ಯಾಟಿ ಒಡದ್ ತೋರ್ಸ. ಕೊಡು ಮತ್ತೆ ಬಂದ ಒಡದ್ ತೋರ್ಸು. ತೋರಿಸ್ತೀಯಾ? ತೋರ್ಸೋ ತೋರ್ಸೋ. ಇವತ್ತು ಬಿಡೋದೇ ಇಲ್ಲ. ಸೀದಾ ಹಳಂಗಪುರ ದಾರಿ ಹಿಡ್ಕೊಂಡು ಹೋಗ್ಬಿಡು. ಅಲ್ಲಿ ಭೀಮಣ್ಣಾಳ ಬರ್ತದ, ಅಲ್ಲಿ ನಿಂದು ಬಿದ್ದಿರ್ತದ ನಡುವಾಗಿ ನೋಡು. ಏನದ ನಂದ ಬಿದ್ದಿರೋದು? ಅದೇ ನೀನು ಬ್ಯಾಟೆ ಮಲ ಅಂದೆ. ಅಯ್ಯಯ್ಯಯ್ಯಯ್ಯಯ್ಯ, ಮೂಲ ಲೋಕದ ಗಂಡ ಅರ್ಜುನ ನೋಡಿವ. ನಾನು ಅವ್ರ ಅಪ್ಪ. ಅಪ್ಪಲ ಬ್ಯಾಪ್ಪ ಹೋಗಲೇ ನಡಿ ಹೋಗ. ಇವೇನ್ರಿ ಬಬ್ರು ಏನ ಪಿಕ್ಚರ್ ಡೈಲಾಗ್ ನನ್ನ ಮುಂದೆ ಹೊಡ್ಯಾಕತ್ತಾನ. ಅದ ಅಂತೀನಿ ದೋಸ್ತ, ಆ ಪಿಕ್ಚರ್ 100 ಸಲ ನೋಡ ಬಂದಿ ನಾನು. ನನಗ ಪಿಕ್ಚರ್ ತೋರ್ಸಕ್ ಬರಬೇಡ. ಅಲ್ಲ ಹುಡುಗಿ. ನೋಡ್ತಿರ್ಗೋ ನನಗ ಇಷ್ಟ ಇರ್ಬೇಕಾಗತ್ತೆ. ವರ್ಷಕ್ಕೊಂದು ನಾಟಕ ಮಾಡು, ನಿನಗೆ ಇರ್ತೇನೆ. ಏ ಹುಡುಗಿ, ನೀನ್ 100 ಸಲ ನೋಡಿದ್ರಷ್ಟೇ, 1 ಸಲ ನೋಡಿದ್ರಷ್ಟೇ. ಹಾ. ನಾನು ಈಗ ಒಬ್ಬರು ಪಿಕ್ಚರ್ ಮೊಬೈಲ್ನಾಗ ನೋಡೇ ಬಂದೀನಿ. ಅದಕ್ಕೆ ಆ ಡೈಲಾಗ್ ಹೊಡೆದೆ. ನೀನು ಸೇಮ್ ಟು ಸೇಮ್ ಒಬ್ಬರು ಡೈಲಾಗ್ ಹೊಡಕತ್ತಲ್ಲ, ಏನು ಹುಚ್ಚಿಡೋದ ನಿನಗೆ? ಇದಕ್ಕೆಲ್ಲ ಅಗ್ನಿ ಸಾಕ್ಷಿ ಅಲ್ಲ ರೌಡಿ ಬೇಬಿ ಇದ್ದೀನಿ ಸುಮ್ಮನೆ. ಇವ ಗೊಬ್ಬರವಾಯನ ಪಿಕ್ಚರ್ ನೋಡಿ ಅದ್ರಾಗ ಅಟ್ರಾಕ್ಟ್ ಆಗಿ ಹುಚ್ಚಿಡ್ದಂಗ ಅನ್ಸತ್ತಿ. ಮೇಡಮ್ ಅವ್ರ ನಿಮ್ಮ ಹುಚ್ಚಿಡ್ದಲ್ಲ ಹುಡುಗಿ. ತಡ್ಕೋಲೆ ನೀನು 100 ಪಿಕ್ಚರ್ ನೋಡಿ 100 ಸಲ ನೋಡಿ ಅಂದಲ್ಲ, ನಿನಗೆ ಡಬಲ್ ಹಿಡ್ದದ. ನಾವು ಸಿಂಗಲ್ ನೋಡಿದವ್ರಿಗೆ ಎಷ್ಟು ಬೇಡ. ನೀನು ಸಿಂಗಲ್ ಆಗಿ ನೋಡಿಯ ಹುಡುಗಿ,
ಮತ್ತೆ ನಾನು ಹಿಂಗ್ ಡೈಲಾಗ್ ಹೊಡೆದಿದ್ದೆ ತಪ್ಪು ತಿಳ್ಕೊಂಡೆ ಯಾಕ ನೋಡ ನೋವಾಯ್ತಾ ಎಲ್ಲಿ ಬ್ಯಾನ್ ಆಯ್ತಾ ಹುಡುಗಿ ನೋವು ನೋವು ಅಂತಲ್ಲ ನೋ ಆಗಿಲ್ಲ ಬ್ಯಾನ್ ಆಗೈತಿ ಎಲ್ಲಿ ಇವ್ಯಾವ್ಲೆ ನೋ ನೋ ಅಂದ್ರ ಹಾ. ಬೇಜಾರಿಲ್ಲ ಅಲೆಲೆಲೆ. ನಮಗ ಸ್ವಲ್ಪ ಇಂಗ್ಲಿಷ್ ವೀಕ್ ನೀನ್ ಇಂಗ್ಲಿಷ್ನಾಗ ಬಹಳ ಫಾಸ್ಟ್ ಇದ್ದಂತ ಕಾಣ್ತದ ಹೌದು ಮತ್ತ ಹುಡುಗಿ ಹಾ. ಈಗ ನಾವು ಇಂಗ್ಲಿಷ್ನಾಗ ನಿನ್ನ ಹೆಸರು ಕರಿಬೇಕಂದ್ರೆ ಏನಂತ ಕರಿಬೇಕು ತಡಕೋಲೆ ಇಂಗ್ಲಿಷ್ನಾಗ ಯಾಕೆ ಮಾತಾಡ್ತಿ ಅಂದ್ರೆ ಅದಕ್ಕೆ ಉತ್ತರ ಕೊಡ್ತೀನಿ ಮೊದಲ ತಡಕೋ ಹಾ ತಡ್ಕಂತೀನಿ ಈ ನನ್ನ ಡ್ರೆಸ್ಸಿಂಗ್ ಸ್ಟೈಲು ಹಾ ಈ ನನ್ನ ಲುಕ್ ಹಾ. ನನ್ನ ಟಸ್ಟ್ ಪುಸ್ತು ಇಂಗ್ಲಿಷ್ ನೋಡಿದ್ರೆ ನಿನಗೆ ಗೊತ್ತಾಗಿರ್ಬೇಕು ದೋಸ್ತ ಈಗ ಬೆಂಗಳೂರಿನಾಗ ಸಾಲಿ ಕಲ್ತು ಬಂದ ಮಗಳದಿ ನಾನು ಇಂಗ್ಲಿಷ್ ನನಗೆ ಬರ್ಲಿಕ್ಕಂದ್ರೆ ನನಗೆ ಕಿಮ್ಮತ್ತು ಕೊಡ್ತಿಲ್ಲ ನೀನು ಆಯ್ತು ಹುಡುಗಿ ಈಗ ಇಂಗ್ಲಿಷ್ನಾಗ ನಿನ್ನ ಹೆಸರು ಏನ್ ಕರಿಬೇಕು ಹೇಳು ನಮ್ಗೆ ಇಂಗ್ಲಿಷ್ನಾಗ ಹೇಳ ಹೇಳು ವಾಟ್ ಇಸ್ ಯುವರ್ ನೇಮ್ ಹಂಗ ಹಂಗ್ ಕರಿಬೇಕು ಹಂಗಾದ್ರೆ ವಾಟ್ ಈಸ್ ಯುವರ್ ನೇಮ್ ರೀ ಮೈ ನೇಮ್ ಇಸ್ ರೀ ಹೌದಲ್ಲೇ ತೋರ್ಸಲೆ ನೋಡ್ರಿ ಮಗ ನನಗ ಕಾಳಾಕತ್ತಾನ ಅಂತೀನ್ರಿ ಯಾವಾಗ ಮಳ್ಳ ಮಾಡಕೊಂಡ ಇಂಗ್ಲಿಷ್ನಾಗ ನಿಮ್ಮ ಹೆಸರು ಕರೆಯಕ್ಕೆ ಏನಂತಾರ ಅಂದಾಗನ ಯಾಕಲೇ ಹುಡುಗಾರ ನನ್ನ ಹೆಸರು ಯಾಕೆ ನಿನಗೆ ಬೇಕು ಅಲ್ಲ ಹುಡುಗಿ ಈ ನಮ್ಮನೆ ಜೀನ್ಸ್ ಪ್ಯಾಂಟ್ ಟೀ ಶರ್ಟ್ ಚಸ್ಮಾ ಹಾಕ್ಯಂಬಂದ್ರೆ ಯಾ ನನ್ನ ಮಗ ಹೆಸರು ಕೇಳಾರ ಸುಮ್ಮನೆ ಬಿಟ್ಟು ಕಳಿಸ್ತಾರೆ ಹೇಳು ಅದಕ್ಕೆ ಕೇಳಿದೆ ಓ, ಈಗ ಅಂದ್ರೆ ನಾನು ಬಹಳ ಸುಂದರವಾಗಿದ್ದೇನೆ ಹಾ ಹೇಳ್ತೀನಿ ಕೇಳ್ರಿ ಹಂಗಾರ. ಅಯ್ಯೋ. ನನ್ನ ಹೆಸರು ಕಮಲಿ ಕಮಲಿ ಅವ್ರಿ ಹಂಗಾದ್ರೆ ಮಾಡಿಸೇನ್ತೀರೇನ್ರಿ ಏ ಏನಾವ್ಲೇಮ ಅದೇ ರೀ ಎಲ್ಲೇನ ಕರೆಂಟ್ ರಿಪೇರ್ ಇದ್ರ ಮಾಡಿಸೇನ್ತೀರೇನಂತ ಕೇಳಿದೆ ಕರೆಂಟು ರಿಪೇರಿ ಇದ್ರೆ ನಾ ಮಾಡಿಸ್ಕೋಬೇಕ ಹೌದೌದು ನನ್ನ ಹೆಸರು ಕೇಳಿಲ್ಲ ಅಂದ್ರೆ ನೀವು ಯಾವ ಯಾರು ನನಗೆ ಗೊತ್ತಿಲ್ಲ ಎಲ್ಲಿ ಕೇಳಕೋಲು ಮರ ಸುಮ್ಮನೆ ನಿಂದ್ರಟ ನೋಡು ನಾನು ಯಾರಂತ ಕೇಳ್ತಲ್ಲ ಏ ಮೊದಲು ತಡ್ಕೋ ಮೊದಲು ನೀ ಯಾರಂತ ಆಮೇಲೆ ಕಟ್ ಮಾಡಕಂತೆ ಬಂದು ಹಾ ನಾನು ಯಾರಂತ ಹೇಳ್ತೀನಿ ಕೇಳು ನಾನು ನೀನು ಹುಟ್ಟಿದಾಗ ಹುಟ್ಟಿದಾಗ ನಮ್ಮ ಅಪ್ಪ ಅಮ್ಮಗ ವಜ್ಜಾಗಿದ್ನಂತ ಹನುಮಾನ್ ದೇವ್ರ ಗುಡಿಯಾಗ ಬಿಸಾಕಿ ಹೋದ್ರಂತ ಈ ಊರಾಗ ದಿಕ್ಕಿದ ಪರದೇಶನ ಮಗ ನಾನು ಅಲ್ಲಿ ಇಲ್ಲಿ ತಿಂದು ದೊಡ್ಡವನಾಗಿ ಈ ಊರಾಗ ಲೈನ್ ಮಾನ್ ಕೆಲಸ ಮಾಡಕತ್ತೀರಿ ನೋಡು ತಣ್ಣಗಾಗಿರೇನ್ರಿ ಹೌದಾ ಅಂದ್ರೆ ನಿನ್ನ ಹೆಸರು ನನ್ನ ಹೆಸರು LKB ಅಂತ LKB ಹಾ ಏ ಇದ್ಯಾದ ಹೆಸರು ಮರಿ LKB ಅಂತ ನಿನಗರ ಚಂದಗರ ಹೆಸರು ಇಟ್ಟಾರೇನಿಲ್ಲ ಇದು ನಾನ್ ನಮ್ಮ ಊರಾಗ ಹುಡುಗರು ಬೈಯಾಕ್ ಯೂಸ್ ಮಾಡ್ತಾರ ಲೇ ಬೇಡ ಅದನ್ನೆಲ್ಲ ಹೇಳು ಏ ಹುಡುಗಿ ಅದು LKB ಅಂತ ಯಾಕೆ ನಾವು ಈ ಊರಾಗ ಲೈನ್ ಮ್ಯಾನ್ ಕೆಲಸ ಮಾಡ್ತೇವೆ ಹೌದಾ ಊರಾಗ ಕಂಬ ಹತ್ತವೆ ಅದಕ್ಕೆ ಲೈಟ್ ಕಂಬ ಅಂದ್ರು ದೇವ್ರ ಗುಡಿಯಾಗ ಹುಟ್ಟಿದ್ನೆ ಹನುಮಪ್ಪನ ಬಾಲ ಕಟ್ ಮಾಡಿ ಬಾಲಪ್ಪ ಅಂತ ಇಟ್ರು ಲೈಟ್ ಕಂಬದ ಬಾಲಪ್ಪ ಅಂತ ಇಟ್ರು ಅದಕ್ಕೆ ಲೈಟು ಕಂಬದ ಬಾಲಪ್ಪ ಅಂದ್ರೆ ಎಷ್ಟು ಉದ್ದಾತಂತ ಹೆಸರು ಅದಕ್ಕೆ ಊರಗಳ ಮಂದಿ ತಮ್ಮ ಬಹಳ ಉದ್ದಾದ ನಿನ್ನ ಹೆಸರು ಅದಕ್ಕೆ ಕಟ್ ಮಾಡಿ ಶಾರ್ಟ್ ಅಂಡ್ ಸ್ವೀಟ್ ಆಗಿ LKB ಅಂತ ಕರಿತಾರ ಅದಕ್ಕ ಅಂತೀನ್ರಿ ಹೋಗಿ ಎಲ್ಲಾರ ಮನೆಗ ಅವ್ರದ್ದು ಕಟ್ ಮಾಡಿ ಬರ್ತಾನ ಹುಡ್ಕೊಂಡ್ ಒಂದು ಉದ್ದಂದ ಕಟ್ ಮಾಡಿ ಕಳ್ಸ್ಯಾರ ಏ ಹುಡುಗಿ ಉದ್ದಂದ ಕಟ್ ಮಾಡ್ಯಾರಂತ ಅನಬೇಡ ಹುಡುಗಿ ಇಲ್ಲಿ ಕುಂತವ್ರು ಬಹಳ ರಾಂಗ್ ತಿಳ್ಕಂತಾರ ಅವರು ತನ್ನಾಗ ತಿಂಡಿಗೆ ಬಂದಾರ ತಲೆ ಕೆಡಿಸ್ಕೊ ಮತ್ತೆ ಮುಂದ ನಮಗ ಹೆಣ್ಣು ಗಿಣ್ಣು ಕೊಡೋರು ಕೊಡೋದಿಲ್ಲ ಉದ್ದಂದು ಹೆಸರು ಕಟ್ ಮಾಡ್ಯಾರಂತೇಳಿ ಹೆಸರು ಓ ಅದನ್ನ ಹೇಳಿದ್ ನಾನು ನೀ ಏನ್ ತಿಳ್ಕೊಂಡಿ ನೋಡೋ ನಾನ ಬಂದ ಬಾಳ ಹೊತ್ತಾತು ನಿನ್ ಜೊತೆ ನಿಂತಿದ್ ವಿಷಯ ನಮ್ಮಪ್ಪಗೆ ಗೊತ್ತಾತು ಅಂದ್ರೆ ಹಾ ನಿನ್ನ ಏನ ಮಾಡ್ತಾನೋ ಗೊತ್ತಿಲ್ಲ ದಾರಿ ಬಿಡ ಹೋಗ್ತೇ ಅಂದ್ರೆ ನಿಮ್ಮಪ್ಪ ಅಂತ ಸೂರನ ನಮ್ಮಪ್ಪನ ಸುದ್ದಿಗೆ ನೀ ಏನಾರ ಬಂದೆ ಅಂದ್ರೆ ಆಗಲೇ ಹೇಳಿದ್ನಲ್ ದೋಸ್ತ ನಿನ್ನ ಕಟ್ಟ ಮಾಡೋಗಿತ್ತ ನಮ್ಮಪ್ಪ ಕಾಟ ಏ ಹುಡುಗಿ ನಿಮ್ಮಪ್ಪ ಎಂತ ಸೂರ ಅಂತ ಸ್ವಲ್ಪ ತೋರ್ಸ್ ನೋಡಮ್ಮ ತೋರಿಸ್ಲ ತೋರ್ಸ್ತು ಯಾರತ್ತ ನಿಮ್ಮಪ್ಪ ಈ ಊರಲ್ಲಿ ಹಾ ಜಮೀನ್ದವ್ರ ಧನಂಜಯ ಇದ್ದಾನಲ್ಲ ಅವ್ರ ಧನಂಜಯ ಮಗಳ ತಪ್ಪಾಯ್ತು ಅವ್ನು ಧನಂಜಯ ಈ ಊರಿಗೆ ಹೆಚ್ಚಿನ ಅದಾವ ಮತ್ತೆ ಹೇಳಿದ ಮೆತ್ತಗ್ ಮಾಡ್ತಾನ ತಪ್ಪಾಯ್ತು ನೀ ಏನಾರ ಔಷಧ ಕೊಟ್ಟಿ ಅಂದ್ರೆ ಹೇಳ್ತಾನ ತಡ್ಕೊಟ್ಟು ನಾ ಇನ್ನ ಪೂರ ಎಳೆ ಇಲ್ಲ ಹೇಳು ಈ ಊರು ಜಮೀನ್ದಾರ ಅದನ್ನಲ್ರಿ
ಅವನ ಕೈಯಾಗ ಗುಮಾಸ್ತಿ ಕೆಲಸ ಮಾಡು ಮಂಜಣ್ಣನ ಮಗಳಂದ್ರೆ ಮಂಜನ ಮಗಳನ ನೀನು ವರ್ಣ ವಯ್ಯಾರ ನೋಡಿದ್ರೆ ನಾನೇನು ಧನಂಜಯನ ಮಗಳು ಏನು ಮಿನಿಸ್ಟ್ರ್ ಮಗಳು ಮಾಡಿದ್ದೆ. ನೀನು ಮಂಜನ ಮಗಳಂತ ಮೊದಲೇ ಹೇಳಿದ್ರೆ ಹುಡುಗಿ ಬಹಳ ಮರ್ಯಾದೆ ಕೊಡ್ತಿದ್ದೆ ನಿನಗ. ನಿಮ್ಮ ಅಪ್ಪ ಅಂದ್ರ ಬಹಳ ಅಭಿಮಾನ ಅದ, ಬಹಳ ಮರ್ಯಾದೆ ಕೊಡ್ತಿದ್ವಿ ನಾವು. ಹೌದೌದೌದು ಲೇ, ನಮ್ಮ ಅಪ್ಪನ ಸುದ್ದಿ ಬರ್ಬೇಡ. ನಮ್ಮ ಅಪ್ಪ ಏನಾರ ಗುಮ್ಮಾಚಾರದಿಂದ ಏನಾರ ಮಾತಾಡಿದ್ದಿ ನಿಂತಲ್ಲೇ ನಿನ್ನ ಸುಟ್ಟು 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 ಬಿಸಾಕ್ತಾನೆ. ಮೊತ್ತ ನಿಮ್ಮ ಮಾವನ್ ಬಾಯಿ ಕೋಡಿ ಕೊಡ್ತಾನಂತ ಸುಡ್ತಾನ. ನಿಮ್ಮಪ್ಪ ಸೂರ್ನ ನಾನು ಇಲ್ಲಿ ತಾನು ಹುಡುಕ್ಯಂತ ಬಂದಿದ್ದು. ಆ ಬಡ್ಡಿ ನನ್ನ ಮಗ 1 ವರ್ಷ ಆಯ್ತು ನಮ್ಮ ಕರೆಂಟ್ ಬಿಲ್ ಕಟ್ಲಾರ್ದ. ಫೋನ್ ಹಚ್ಚಿದಂಗೆಲ್ಲ ಕಟ್ ಮಾಡ್ತಾನ. ಫೋನ್ ಹಚ್ಚಿತಂದ್ರ ನಾಳೆಗೆ ನಾಡ್ದ ಅನ್ಕಂತ 1 ವರ್ಷ ದಬ್ಬ. ಈಗ ಕರೆಕ್ಟ್ ಸಿಕ್ಕಿತ್ತು ಹುಡುಗಿ. ನಿಮ್ಮ ಅಪ್ಪದ ಎಲ್ಲಾನ ತೋರ್ಸು. ಕರೆಂಟ್ ಬಿಲ್ಗಿನ ಕಟ್ಟಿದ ಸುಮ್ಮನೆ ಬಿಡ್ತ ನಾ ಮಗನ್ನ. ಕರೆಂಟ್ ಬಿಲ್ ಕಟ್ಲಿಲ್ಲ ಅಂದ್ರ ನಿಮ್ಮ ಅಪ್ಪಂದೇ ಕಟ್ ಮಾಡಿ ಬಿಡ್ತೀನಿ ನೋಡು. ಇದೇನ್ರಿ ಬಂದ ಕೂಲೆ ಜಾಲಿ ಜಾಲಿ ಅಂದ್ರೆಲ್ಲ ಖಾಲಿನ ಮಾಡಕತ್ನಲ್ಲವ. ಇವನು ಒಳ್ಳೆ ಪದ್ಧತಿ ಬಂದ್ ಸಿಕ್ಕಾಕೊಂಡೆ ಇವ್ ನಾನು. ಇವನ್ ಜೊತೆ ಏನಾರ ನಾ ಹಿಂಗ ತಳಕಿಗೆ ಬಿದ್ನಂದ್ರ ಮಗ ನನ್ನ ಸುಮ್ಮನೆ ಬಿಡಾವ ಅಲ್ಲಿವ. ಏನಾರ ಮಾಡಿ ಮಳ್ಳ ಮಾಡಿ ಕಳ್ಳಿ ಕೊಟ್ಟು ನಾನು ಹೋಗಬೇಕು. ಅಯ್ಯೋ ಏನು ಇಲ್ಲ ಇಲ್ಲ ಮುಟ್ಟಬೇಡ ಹುಡುಗಿ, ಶಾರ್ಟ್ ಹೊಡಿತದ ಮುಟ್ಟಬೇಡ. ಕರೆಂಟ್ ಶಾರ್ಟ್ ಹೊಡಿ. ಶಾಟ ನಾನು ಗೊತ್ತೈತಿ ನಿನ್ನ ಪಿಜ್ಜಾ ಡಮ್ ಒಂದೈತಿ ನಿನ್ನ ನಮ್ಮ ಅಪ್ಪ ನಿಮಗೆ ಇಷ್ಟು ಕಾಟ ಕೊಟ್ಟನ ಅಂತ ನನ್ಗೆ ನಿಜವಾಗ್ಲೂ ಗೊತ್ತಿರ್ಲಿಲ್ರಿ. ನಾನು ಈ ರೀತಿ ಮಾತಾಡ್ತಿರ್ಲಿಲ್ಲ. ಇರ್ಲ ಬಿಡು ಹುಡುಗಿ, ಅಷ್ಟೇ ಯಾಕ ನಿಲ್ತಿದ್ದಿ. ನಾನೇನು ಎಲ್ಲೇ ಮಾತು ನಿಮ್ಮ ಅಪ್ಪನ ಕರೆಂಟ್ ಬಿಲ್ ಕಟ್ಟಂತ ಕಲಿಬಿದ್ದೆ. ಕರೆಂಟ್ ಬಿಲ್ ಬಗ್ಗೆ ಚಿಂತೆ ಮಾಡಕ್ ಹೋಗ್ಬೇಡ ಹುಡುಗಿ. ನಮ್ಮ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರೋ ತನಕ, ನಮ್ಮ DK ಶಿವಕುಮಾರ್ ಉಪಮುಖ್ಯಮಂತ್ರಿ ಇರೋ ತನಕ, ಮತ್ತೆ ನಮ್ಮ ರಾಯಚೂರು ಕ್ಷೇತ್ರದ ಗ್ರಾಮೀಣ ಶಾಸಕ MLA ದದ್ದಲ ಬಸನಗೌಡ ಅಣ್ಣ ಇರೋ ತನಕ ನಿನಗ ಕರೆಂಟ್ ಫ್ರೀ, ನಿಮ್ಮ ಅಪ್ಪಗ ಕರೆಂಟ್ ಫ್ರೀ. ನೀನು ಕರೆಂಟ್ ಫ್ರೀ, ನಿಮ್ಮ ಅಪ್ಪಗ ಫ್ರೀ. 5 ವರ್ಷ ಫ್ರೀ ಫ್ರೀ ಫ್ರೀ. ಅದೇನೋ ಹೊಟ್ಟಲಿದ್ದರಿಗೆ 6,000 ರೂಪಾಯಿ ಆಗತ್ತಾರಂತಲ್ಲ. ಈ ಬಜೆಟ್ನಾಗ 3,000 ಮಾಡ್ತು ಹುಡುಗಿ, ಚಿಂತೆ ಬಿಟ್ಟು ಬಿಡು. ಪಾಪ ಹುಡುಗರ ತ್ರಾಸ ನನಗೂ ಗೊತ್ತೈತಿ. ನೀವು ವಿಚಾರ ಮಾಡಕತ್ತಿರಲಿಲ್ಲ. ಹೊಟ್ಟಲಿದ್ದರ ಗಟ್ಟ 6,000 ಮಾಡ್ದವ್ರಿಗೆ ಏನಂತೇಳಿ. ಮಾಡಿದವ್ರಿಗೂ ನಡೆದದ ಪಾರ್ಲಿಮೆಂಟ್ನಾಗ ಚರ್ಚೆ. ಗೊತ್ತೈತಿ, ಮಾಡಿದ್ರೆ ಮಾಡಬಹುದು. ನಿಮ್ಮ ಕೈಯಾಗ ಕೊಟ್ರೆ ಪೂರ ಬಾರಿಗೆ ಇಡ್ತೀರ ಅನ್ನೋದು ಗೊತ್ತೈತಿ ಅವ್ರಿಗೆ. ಹೆಣ್ಣಕ್ಕೆ 1 ರೂಪಾಯಿ ಸತ್ಯಾಗ್ರಹ ಕೊಡಲ್ಲ ಅವರು. ಅವು ಕೊಡೋದಿಲ್ಲ ಅಂದ್ರೂ ATM ಮಾಡ್ಕೊಂಡ್ಬಿಟ್ಟವ್ ನಮ್ಮ ಗುಣಮಕ್ಕಳು. ಕಣಕ್ಕಂತ ಮೆಸೇಜ್ ಬಂದ್ರೆ ಪುಸ್ತಕಂತ ತಕೊಂಬರ್ತ. ಗೊತ್ತಾಯ್ತು. ಮತ್ತೆ ಗೊತ್ತಿದ್ರೆ ಮತ್ತೆ ರೊಕ್ಕ ನಿಮಗೆ ಅಷ್ಟೇ ಹೆಸರಿಗೆ ಅವೆಲ್ಲ ATM ಹಾಕಿ. ಇವತ್ತು ಬಿಡುವುದೇ ಇಲ್ಲ. ಅಲ್ಲ ಹುಡುಗಿ, ಹೋಲ್ ಬಿಡೋದು ಏನದ ನಿನ್ ಸರಕ್ನ ಏರುದು ಅದನ್ನ ಹೇಳ. ನೋಡ್ ಹುಡುಗಿ, ನಿನ್ನ ನೋಡಿದ ತಕ್ಷಣ ನಮ್ಗೆ 400 ವೋಲ್ಟೇಜ್ ಕರೆಂಟ್ ಪಾಸ್ ಆದಂಗ ಆಗ್ಬಿಡ್ತ. ಅಲ್ಲಿ ನಿಂಗಿರೋದ ಇಟ್ಟೈತಿ. ಏ ಹುಡುಗಿ, ನಾ ಹೇಳುತ್ತೀನಿ ತಡೆ ಇವಂದು ಇರೋದ ಇಟ್ಟೈತಿ. ಅದರೊಳಗೆ ಎಟ್ಟರ ಪವರ್ ಇರಬಾರ್ದಂತ ಹುಡುಗಿ. ಅದು ನೋಡಾಕ ಇಟೇ ಇರ್ಬೋದು ವೈರು. ದೊಡ್ಡ ದೊಡ್ಡ ಮಿಷಿನ್ಗಳು ಅಳ್ಳಾಡೋಗ್ಯಾವ ಆ ಮೀಟರ್ ವೈರಿಗೆ. ಎತ್ತ ಚಂದ ವ್ಯವಸ್ಥೆ ಹಾಕೊಂಡ್ ಬಂದಿಲ್ಲ, ಜೀವಿಸ್ತಾ ಬಂದಿಲ್ಲ. ಹೌದಲ್ಲಿ ನೀನು ಪವರ್ ಸ್ಟೈಲ್ ಕೇಳಕತ್ರ ನನಗೂ ಆಸೆ ಆಗತ್ತೈತ. ಹುಡುಗಿ, ನೀನು ಕೈ ಹಿಡೋದಂಜ ತಡ ಅಂತ ಹಚ್ಚಿ ಬಿಡ್ತದ ನಮ್ಮ ಕರೆಂಟ್. ಸರ್ರಂತೇಳಿ ಕರೆಂಟ್ ಪಾಸ್ ಆಗಿಬಿಡ್ತು ನೋಡು. ನಿನ್ನ ಸರ್ರನ ಹೆಂಗಿರ್ತಂಗ ಬರ್ರನಂಗ ನಾ ಇಳಿಸ್ತೀನಿ. ನನಗೇನು ಆಸೆ ಆಗತ್ತೈತಿ ಗೊತ್ತೀಗ? ಹೇಳು. ಇಷ್ಟು ವರ್ಷ ಆತ್ರಿ ನಮ್ಮಪ್ಪ ಮಿಷನ್ಗೆ ಇನ್ನುವರೆಗಾದ್ರ ಕರೆಂಟ್ ಪಾಸ ಮಾಡ್ತಾವಲ್ಲ. ನನಗೂ ಚಿಂತೆ ಐತಿ. ಹಂಗಾರೆ ಇವತ್ತು ನೀವು ಕರೆಂಟ್ ಪಾಸ ಮಾಡಿ
ನನ್ನ ಮಿಷನಿಗೆ ನಿಮ್ಮ ವಾಯರ್ ಇರಿಸಿ ಸ್ವಲ್ಪ ಹೀಟ್ ಮಾಡ್ತೀರಾ? ಆಸೆ. ನೀನ್ ಈ ನಮ್ಮನೆ ಈಟ್ ಮಾಡ್ತಂತ ಕೇಳಿದ್ರೆ ನಾವು ಬಿಡ್ತೀವ? ನಮ್ದು 24 ಕರೆಂಟ್ ರೆಡಿ ಇರ್ತದ. ನೀನ್ ಯಾವಾಗ ಬಿಡಂದ್ರೆ ಅವಾಗೇ ಬಿಡ್ತಾನೆ, ಈಗೇ ಬಿಡಂದ್ರೆ ಈಗೇ ಬಿಟ್ಟು ಬಿಡ್ತಾನೆ. ಏನ್ ಬಿಡ್ತಿ? ಕರೆಂಟ್ ಹಂಗನ್ನು ಗ್ಯಾಪ್ ಕೊಡಬೇಡ. ನೋಡಲ್ಲ ಎಷ್ಟು ಮಂದಿ ನಿಂತಾರ, ನಾ ಯಾವಾಗ ತುಂಬೇನೋ ನೀ ಯಾವಾಗ ತುಂಬೇನೋ ಅಂತ ಹೇಳಿ ಮಲವ ತಂಡ್ಯಾಗ ತಿಂಡಿಲೆ ಕುಂತಾರ. ನಾನು ನಿನ್ನ ಜಾಡಿಸ್ಬೇಕಂತ ಮಾಡಿದ್ನಿ. ನಿನ್ನ ಕೈಗೆ ನೀವು ಅದಕ್ಕ ನಾನು ಜಾಡಿಸ್ತೀನಿ. ಅಲ್ಲ ಹುಡುಗಿ, ಮತ್ತೆ ಈ ಊರಾಗ ಯಾರ ಮನೆಗೆ ಬಂದಿದ್ಯ? ನೀವು ಸೋದರ ಮೂನ್ ಮನೆಗೆ. ಸೋದರ ಮಾವ ಎರಡು ಚಂದ ಕೇಳ್ತಿಲ್ಲ. ನಮ್ಮ ಮನೆಗೆ ನಾ ಬಂದೀನಿ, ಮತ್ತೆ ಅಲ್ಲಿ ಬಂದಿನಿ. ಅಲ್ಲ ಹುಡುಗಿ, ಈ ಊರ್ ತುಂಬಾ ಬರೀ ಮಾವನೂರ ಅದ್ರಾಗ ಹೆಚ್ಚಾದ 5-6 ಮಂದಿ. ನಮ್ಮ ಹೋಟೆಲ್ ಪರಮೇಶ್ ಗೌಡ ಮುಂಜಾನೆ ಮೆಣಸಿನ್ಕಾಯಿ ಬಜ್ಜಿ ಹಾಕ್ತಾನ, ಬಾಯಾಗಿ ಇಟ್ಕೊಂಡು ಕಡದಂದ್ರೆ ಏನ್ ಚುರುಕಿರ್ತದ ಮೆಣಸಿನ್ಕಾಯಿ. ಮತ್ತೆ ಅವ್ರ ಅಣ್ಣ ಮಾಯಪ್ಪ ಗೌಡ ಮಧ್ಯಾಹ್ನದಾಗ ಹಾಕ್ತಾನ ಹುಡುಗಿ ತಿನ್ಬೇಕು ಮಿರ್ಚಿ. ಪರಮೇಶ್ ಗೌಡಕ್ಕಿಂತ ಸ್ಟ್ರಾಂಗ್ ಇರ್ತದ ನೋಡತ್ ಮೆಣಸಿನ್ಕಾಯಿ. ಬಾಯಾಗ ಬಜ್ಜಿ ನಕ್ಕಿರ ಬರೇ ಮೆಣಸಿನ್ಕಾಯಿನ ಹತ್ತಿರ್ಬೇಕು ಬಾಯಾಗ. ಮತ್ತೆ ನಮ್ಮ ಬಸವ ಸೌಕಾರನ ಅದ್ನಲ್ಲಿ ಲೋಜ್ ಅಂದ್ರೆ 24 ತಾಸು ನೀರು ಬಿಡಕ ರೆಡಿ ಇರ್ತಾನ. ನಿನ್ ಟ್ಯಾಂಕ್ ಫುಲ್ ಮಾಡಿ ಕಳಿಸ್ತಾನ. ಮತ್ತೆ ನಮ್ಮ ಮಲ್ಲೇಶ್ ಗೌಡ ಅಲ್ಲಿ ಎಸಿ ಗೋದಾಮ್ನಾಗ ಅಂಗಡಿ ಇಟ್ಟಾನ. ಬಿಆರ್ದವ್ರಿಗೆ ಬರೀ ಕೇಟಿ ಚಾ ಕುಡಿಸ್ತಾನ. ನೀನೇನಾರು ಸಿಕ್ಕಿದ್ರೆ ಗೋದಾಮ್ದಾಗ ಹಾಕಿ ಕುಂದಿರಿಸಿ ನಿನಗೂ ಕೇಟಿ ಚಾ ಕುಡಿಸಿ ಕಳಿಸ್ತಾನ. ಮತ್ ಇದಕ್ಕಿಂತ ಹೆಚ್ಚಾಗಿ ಗೋನಾಳ ಮಲ್ಲಮಾಮ ಬಾಳ ಬೆರಿಕ ನೋಡು. ಆತಗಿನ ಸಿಕ್ಕಂದ್ರ ಆತನ ಕೈಯಾಗ ರಸಗುಲ್ಲ ಮಾಡಿ ಕಳ್ತಾನ. ಇಲ್ಲೇ ಬಗಲಾಗ ನೋಡು. ನಿನ್ಕಿನ ಮೊದಲು ನೋಡೇ ಬಂದೀನ. ಅಲ್ಲೇ ಅದಾರ. ಆಯ್ತು ಹುಡುಗಿ, ಮತ್ತೆ ನಮ್ದು ಈಟ್ ಆಗಿಬಿಟ್ಟದ. ಸ್ವಲ್ಪ ಹೋಗಿ ಒಂದು ತಣ್ಣಗ್ ಮಾಡು. ಮತ್ತೆ ಬಾದಳ ಕಟ್ಟು ತಪ್ಪಾಗಿ ನಾವು ಮಾಡಿದ್ರೆ ಮಕ್ಕಳಾಗಿರಬಾರ್ದು. ಇಲ್ಲ ಅವ್ರನ್ನ ಮತ್ತೆ ಕಡೆ ಯಾವತ್ತು ದಂಡ ಬಂದಿದ್ದೀನಿ. ಪವಿತ್ರ ನಮ್ಮ ಪ್ರೀತಿ ನನ್ನ ಮರೆತು ನೀ ಅಂಗ ಇರಲಿ, ಜೀವನ ಎಂದ ಕಳಿಸಿ. ಕ್ಯಾಮರಾಮನ್ ಫೋಕಸ್ ಕರೋ. ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನೆ ಮಾಡೈತಿ. ಎರಡು ದಿನ ಜೀವ ಪ್ರೇಮವಾದ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನೆ ಮಾಡೈತಿ. ಎರಡು ದಿನ ಜೀವ ಪ್ರೇಮವಾದ ನನ್ನ ಹೃದಯದ ರಾಜ ಬಳಗ
ಮನಸ್ಸು